ಬಾಗಲಕೋಟೆ ಕಾಂಗ್ರೆಸ್ ಟಿಕೆಟ್ಗೆ ಲಾಬಿ ಜೋರಾಗ್ತಾ ಇದೆ. ಲಿಂಗಾಯತ ಸಮುದಾಯಕ್ಕೆ ಟಿಕೆಟ್ ನೀಡಬೇಕು ಅನ್ನುವಂತಹ ಆಗ್ರಹ ಕೇಳಿ ಬರ್ತಾ ಇದೆ. ಇದೇ ವಿಚಾರವಾಗಿ ಮುಖ್ಯಮಂತ್ರಿಗಳ ಮನೆ ಎದುರಿಗೆ ಪ್ರತಿಭಟನೆಯನ್ನ ಕೂಡ ಮಾಡಿದ್ದಾರೆ, ಪ್ಲೇ ಕಾರ್ಡ್ ಅನ್ನ ಹಿಡಿದುಕೊಂಡು. ಲಿಂಗಾಯತ ಸಮುದಾಯಕ್ಕೆ ಟಿಕೆಟ್ ನೀಡಬೇಕು ಅನ್ನುವಂತಹ ಆಗ್ರಹ ಜೋರಾಗಿ ಕೇಳಿ ಬರ್ತಾ ಇದೆ. ವೀಣಾ ಕಾಶ್ಯಪ್ನವರು ಬೆಂಬಲಿಗರು ಸಿಎಂ ಅವರನ್ನ ಭೇಟಿ ಕೂಡ ಆಗಿದ್ದಾರೆ. ಮುಖ್ಯಮಂತ್ರಿ ಕಾವೇರಿ ನಿವಾಸದ ಬಳಿ ಮುಖ್ಯಮಂತ್ರಿ ಭೇಟಿಗೆ ಅವರು ಕಾದು ಕುಳಿತಿದ್ರು. ಈ ಸಂದರ್ಭದಲ್ಲಿ ಆಗ್ರಹ ಜೋರಾಗಿ ಕೇಳಿ ಬಂದಿದ್ದು, ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಟಿಕೆಟ್ ಲಿಂಗಾಯತ ಸಮುದಾಯಕ್ಕೆ ನೀಡಬೇಕು ಅಂತ ಹೇಳಿ. ಸದ್ಯ ಬಾಗಲಕೋಟೆ ಕ್ಷೇತ್ರಕ್ಕೆ ಅಭ್ಯರ್ಥಿ ಘೋಷಣೆ ಆಗಿಲ್ಲ. ಕಾಂಗ್ರೆಸ್ನ ಸೆಕೆಂಡ್ ಲಿಸ್ಟ್ ರಿಲೀಸ್ ಆಗೋದಕ್ಕಿಂತ ಮುಂಚೆ ಈ ರೀತಿ ಒತ್ತಡ ಹೆಚ್ಚಾಗ್ತಾ ಇದೆ. ರಾಜ್ಯ ಮಹಿಳಾ ಕಾಂಗ್ರೆಸ್ ಉಪಾಧ್ಯಕ್ಷರು ಕೂಡ ಹೌದು ವೀಣಾ ಕಾಶ್ಯಪ್ನವರು, ಇವರಿಗೆ ಟಿಕೆಟ್ ಕೊಡಿ ಅನ್ನುವಂತಹ ಆಗ್ರಹ ಕೇಳಿ ಬರ್ತಾ ಇದೆ. ದೃಶ್ಯಗಳಲ್ಲಿ ಕೂಡ ತಾವು ಗಮನಿಸ್ತಾ ಇದ್ದೀರಿ, ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಸೇರಿದ್ದಾರೆ. ನೀವೆಲ್ಲರೂ ಮಾಧ್ಯಮದವ್ರು ಸಹಕಾರ ಮಾಡಿ ವೀಣಾ ಕಾಶ್ಯಪ್ನವ್ರು ಮಾಡಿದಂಥ ಪ್ರತಿಯೊಂದು ಕೆಲಸದ ಬದಲು ಹೈಕಮಾಂಡಿಗೆ ಮನವಿ ಮಾಡಿದ್ದೇ ಆದಲ್ಲಿ ಮೇಡಮ್ ಅವ್ರಿಗೆ ಟಿಕೆಟ್ ಫೈನಲ್ ಆಕತಿ. ಈ ಬಾರಿ ಬಾಗಲಕೋಟೆ ಜಿಲ್ಲೆಯ ಹೆಚ್ಚಿನ ಅಂತರ ಮತಗಳಿಂದ ಗೆಲುವನ್ನು ಸಾಧಿಸ್ತಾರೆ. ವೀಣಾ ಕಾಶ್ಯಪ್ನವರು ನಮ್ಮ MP ಆಕಾರೆ. ಹೆಣ್ಮಕ್ 5 ಮಂದಿ MLAಗಳು ಗಂಡು ಮಕ್ಕಳದಾರ್ರಿ. ಈ ಬಾರಿ ಹೆಣ್ಮಗಳಾಗಿ ವೀಣಾ ಕಾಶ್ಯಪ್ನವರು ಮೇಡಮ್ ಸಂಸತ್ತಿನಲ್ಲಿ ಬಾಗಲಕೋಟೆ ಜಿಲ್ಲೆಯ ಮುಖಾಂತರ ಹೋಗಿ ನಮ್ಮ ಧ್ವನಿ ಆಗ್ತಾರೆ ಸಂಸತ್ನಲ್ಲಿ ಅಂತ ನಾನು ನಿಮ್ಮ ಮಾಧ್ಯಮದವ್ರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ ರೀ. ಸಂಯುಕ್ತ ಪಾಟೀಲ್ ಅವ್ರ ಹೆಸರು ಕೇಳಿ ಬರ್ತಾ ಇದೆ. ಸಂಯುಕ್ತ ಪಾಟೀಲ್ ಯಾರು ಅನ್ನೋದು ನಮಗೆ ಗೊತ್ತಿಲ್ರಿ. ನಮಗೆ ಡಿಸ್ಟ್ರಿಕ್ಟ್ದವ್ರು ಅವ್ರು ನಮ್ಮ ಡಿಸ್ಟ್ರಿಕ್ಟ್ದವ್ರು ಅಲ್ರಿ. ನಮ್ದು ಏನಿದ್ರು ವೀಣಾ ಕಾಶ್ಯಪ್ನವ್ರೊಬ್ರು ನಮ್ಮ ಡಿಸ್ಟ್ರಿಕ್ಟ್ದವ್ರು. ಅವರು ರಾಜಕೀಯ ಅನುಭವ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಸುರೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸುರೇಶ್, ವೀಣಾ ಕಾಶ್ಯಪ್ನವ್ರು ಈಗಾಗಲೇ 2 ಸಾರಿ ಕ್ಯಾಂಡಿಡೇಟ್ ಆಗಿದ್ದಂಥವ್ರು. ಗದ್ದಿಗೌಡರ ಎದುರುಗಡೆ ಅಖಾಡಕ್ಕಿಳಿದು ಸೋತಿದ್ದಾರೆ. ಲೈವ್ ಇದೆ ಬಂದು. ಎಸ್ ಸುರೇಶ್, ಏನಾಗ್ಬೋದು? ವೀಣಾ ಕಾಶ್ಯಪ್ನವ್ರಿಗೆ ಟಿಕೆಟ್ ಸಿಗಬಹುದಾ? ನಾಗೇಂದ್ರ ಬಾಬು ನಮ್ಮ ಜೊತೆ ಈಗ ವೀಣಾ ಕಾಶ್ಯಪ್ನವರು ಇದ್ದಾರೆ, ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಮೇಡಮ್ ನಮಸ್ತೆ. ಇವತ್ತು ತಮ್ಮ ಬೆಂಬಲಿಗರು ಎಲ್ಲರೂ ಕೂಡ ಇವತ್ತು ಬಂದು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಇವತ್ತು ಯಾಕೆ ಇಷ್ಟೊಂದೆಲ್ಲ ಅಂದರೆ ಕಾಂಗ್ರೆಸ್ನಲ್ಲಿ ಯಾಕೆ ಇಷ್ಟೊಂದು ಕಗ್ಗಂಟು ಮಾಡ್ಕೊಂಡಿದ್ದಾರೆ? ಇಲ್ಲ, ಟಿಕೆಟ್ ವಿಚಾರದಲ್ಲಿ ಇನ್ನೂ ನಡೀತಾ ಇದೆ ಚರ್ಚೆಗಳು. ಇನ್ನೆರಡು ದಿನದಲ್ಲಿ ಅದು ಅಂತಿಮಗೊಳ್ಳುವಂಥ ನಿರೀಕ್ಷೆ ಇದೆ. ಆದರೆ ಬೆಂಬಲಿಗರು ಇವತ್ತು ನನಗೂ ಕೂಡ ಹೇಳಿಲ್ಲ, ತಿಳಿಸಲಾರದೆ ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಹೆಣ್ಣುಮಕ್ಕಳು ಇವತ್ತು ನನ್ನ ಪರವಾಗಿ ಬಂದಿರೋವಂಥದ್ದು ವಿಶೇಷ ಅನ್ನಿಸ್ತು. ಅವ್ರನ್ನ ಭೇಟಿ ಮಾಡೋದಕ್ಕೇ ಬಂದಿದ್ದೀನಿ. ಆತಂಕ ಪಡಬೇಡಿ, ಕೊಡುವಂಥ ವಿಶ್ವಾಸ ಇದೆ ಅನ್ನೋದೊಂದು ವಿಶ್ವಾಸವನ್ನು ತುಂಬೋದಕ್ಕೋಸ್ಕರ ನಾನು ಇಲ್ಲಿ ಆಗಮಿಸಿದ್ದೀನಿ. ಅವ್ರು ಬಂದಿದ್ದಾರೆ ಅಂತೇಳಿ ನನಗೆ ಮೀಡಿಯಾದಿಂದನೇ ಗೊತ್ತಾಗಿದ್ದು ಬಂದಿದ್ದಾರೆ ಅಂತೇಳಿ. ಆ ಒಂದು ಅವರ ಅಭಿಮಾನಕ್ಕೆ ನಾನು ಯಾವತ್ತೂ ಕೂಡ ಬೆಲೆ ಕಟ್ಟೋದಕ್ಕಾಗಲ್ಲ. ಇವತ್ತು ಜಿಲ್ಲೆಯ ಪ್ರತಿಯೊಂದು ಮನೆಯಲ್ಲೂ ಕೂಡ ಜಿಲ್ಲೆಯ ಮನೆಮಗಳು ಅನ್ನುವಂಥ ಒಂದು ಪ್ರೀತಿ ವಿಶ್ವಾಸ ಬಾಗಲಕೋಟೆ ಜಿಲ್ಲೆಯವರು ಇಟ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಚುನಾವಣೆ ಸ್ಪರ್ಧಿಸಬೇಕು ಅಂತ ಇರೋದು ಅವರ ಒಂದು ಒತ್ತಾಯದ ಮೇಲೇ ಅಂತ ಹೇಳೋದಕ್ಕೆ ಬಯಸ್ತೀನಿ. ಈಗಾಗಲೇ ನಾನು ಜಿಲ್ಲೆಯ ಎಲ್ಲ ಶಾಸಕರಿಗೆ ಹಾಗೂ ರಾಜ್ಯದ ನಾಯಕರಿಗೆ ಹೈಕಮಾಂಡ್ಗೆ ಮನವಿಯನ್ನು ಮಾಡ್ಕೊಂಡಿದ್ದೀನಿ. ಕೊಡುವಂಥ ವಿಶ್ವಾಸವರು ಕೂಡ ನನಗೆ ಇದೆ. ಇನ್ನೆರಡು ದಿನದಲ್ಲಿ ಪ್ರಕಟವಾಗುವಂಥ ನಿರೀಕ್ಷೆ ಇರೋದ್ರಿಂದ ಕಾದು ನೋಡಬೇಕು. ಮುಖ್ಯಮಂತ್ರಿಗಳು ಮತ್ತು DK ಶಿವಕುಮಾರ್ ಹತ್ರ KPCC ಅಧ್ಯಕ್ಷರೇ ಮಾತಾಡಿದ್ದಾರೆ ಮೇಡಮ್ ಈಗಾಗಲೇ? ಖಂಡಿತವಾಗ್ಲೂ ಮಾತಾಡಿದ್ದೀವಿ. ಕಳೆದ ಬಾರಿ ನಾನು ಏಕೈಕ ಮಹಿಳೆ ಇವತ್ತು ಕರ್ನಾಟಕದಿಂದ ಸ್ಪರ್ಧೆ ಮಾಡಿದಂಥಳು. ನನಗೆ ಮತ್ತೊಮ್ಮೆ ಅವಕಾಶವನ್ನು ಮಾಡಿಕೊಡಿ. ಕಳೆದ ಬಾರಿ ಬೇರೆ ಬೇರೆ ಒಂದು ಮಾನದಂಡಗಳ ಮೇಲೆ ಇವತ್ತು ಚುನಾವಣೆಯನ್ನು ನಾವು ಸೋತಿದ್ದ ಕಾರಣ ಮತ್ತೊಮ್ಮೆ ಅಲ್ಪ ಮತದಿಂದ ಸೋತಿದ್ದೆ. ಆ ಒಂದು ನಿಟ್ಟಿನಲ್ಲಿ ಮತ್ತೊಮ್ಮೆ ನನಗೆ ಜಿಲ್ಲೆಯ ಜನರು ಇವತ್ತು ಪಾರ್ಲಿಮೆಂಟ್ಗೆ ಇವತ್ತು ನಾನು ಚುನಾವಣೆ ಸ್ಪರ್ಧೆ ಮಾಡಬೇಕು ಅನ್ನೋಂತ ಹೇಳಿದ್ರಿಂದ ನಾನೆಲ್ಲೂ ಕೂಡ ಅಸೆಂಬ್ಲಿಗಾಗಿರ್ಬೋದು, MLC ಆಗಿರ್ಬೋದು, ಇವತ್ತು ನಿಗಮ ಮಂಡಳಿಗಳಾಗಿರ್ಬೋದು ಯಾವುದನ್ನು ಕೂಡ ಕೇಳಿಲ್ಲ. ಇವತ್ತು ಎಲ್ಲಿ ಸೋತಿದ್ದೀವಿ ಅಲ್ಲೇ ಗೆಲ್ಲಬೇಕು ಅನ್ನುವಂಥ ಒಂದು ಛಲ ಇದೆ. ಇವತ್ತು ಈ ಸರಿ ಕಾಂಗ್ರೆಸ್ ಪಕ್ಷ ಬಾಗಲಕೋಟೆಯಲ್ಲಿ ನನಗೆ ಕೊಟ್ಟರೆ ಖಂಡಿತವಾಗ್ಲೂ ಗೆದ್ದೇ ಗೆಲ್ಲುತ್ತೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತೀನಿ. CM ಅವ್ರನ್ನ ಭೇಟಿ ಆಗ್ತಿದ್ದಾರೆ ಮೇಡಮ್, ಈ ಭೇಟಿ ಆಗ್ತಾರೆ? ಭೇಟಿ ಆಗಿದ್ದೀನಿ 2-3 ಬಾರಿ. ಅವ್ರದ್ದೇನೋ ಮೀಟಿಂಗ್ ಇದೆ ಅಂತ ಹೇಳಿದರು, ಬೆಂಬಲಿಗರು ಬಂದಿದ್ದಾರೆ, ಅವ್ರು ಭೇಟಿ ಆಗ್ತಾ ಇದ್ದಾರೆ. ಇವತ್ತು ಅವ್ರನ್ನ ಮಾತಾಡಿಸುವಂಥ ಕೆಲಸ ನಾನು ಅವ್ರನ್ನ ಏನು ಅವರು ಆಕ್ರೋಶದಿಂದ ಬಂದಿದ್ದಾರೆ ಅವ್ರನ್ನ ಒಂದು ಶಾಂತಗೊಳಿಸುವಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತೀನಿ. ಮೇಡಮ್, ಈಗ ಒಂದು ವೇಳೆ ಟಿಕೆಟ್ ಕೊಡದೆ ಹೋದರೆ ತಮ್ಮ ಮುಂದಿನ ನಡೆ, ಯಾಕೆಂತಂದರೆ ಒಂದು ಪಂಚಮಸಾಲಿ ಲಿಂಗಾಯತ ಸಮುದಾಯದಿಂದ ಸಾಕಷ್ಟು ಬೆಂಬಲಿಗರೆಲ್ಲರೂ ಬಂದಿದ್ದಾರೆ, ಕಾರ್ಯಕರ್ತರು ಕೂಡ ವಿಶ್ವಾಸ ಕೂಡ ಭಾಳ ಮುಖ್ಯ. ಒಂದು ವೇಳೆ ಏನಾದರೂ ಟಿಕೆಟ್ ತಮಗೆ ಕೈ ತಪ್ಪಿದೆ ಅಂದರೆ ಕೊಡದೆ ಹೋದರೆ ಬೇರೆಯವರಿಗೆ ಆಗಿದ್ದಾರೆ, ನಿಮ್ಮ ಮುಂದಿನ ನಡೆ ಏನು? ನೋಡಿ, ಟಿಕೆಟ್ ಕೊಡುವಂಥ ಸಂಪೂರ್ಣ ವಿಶ್ವಾಸ ನನಗಿದೆ ಕಾಂಗ್ರೆಸ್ ಪಕ್ಷದಿಂದ. ಇವತ್ತು ಆ ಒಂದು ನಿಟ್ಟಿನಲ್ಲಿ ಇವತ್ತು ಟಿಕೆಟ್ ಅನೌನ್ಸ್ ಆಗಲಿ. ಏನು ಇವತ್ತು ನಾನು ಪಂಚಮಸಾಲಿ ಸಮುದಾಯದ ಒಬ್ಬ ಮಹಿಳೆಯಾಗಿ ಕೂಡ ಕಳೆದ 2A ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇದ್ದಂಥವರು. ಇವತ್ತು ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡಲ್ಲ ಪಂಚಮಸಾಲಿ ಸಮುದಾಯದ ನನಗೆ ಕಳೆದ ಬಾರಿ ನಾನು ಸೋತಿರೋದ್ರಿಂದ ಇವತ್ತು ಅವಕಾಶವನ್ನು ಮಾಡಿಕೊಡ್ತಾರೆ ನಮ್ಮ ಜಿಲ್ಲೆಯವರಿಗೆ ಅನ್ನುವಂಥ ವಿಶ್ವಾಸ ನನಗೆ. ತಮ್ಮ ಬೆಂಬಲಿಗರಿಗೆ ಏನು ಹೇಳ್ತೀರಿ?
ಶಾಂತತೆಯನ್ನು ಕಾಪಾಡ್ಕೊಳ್ಳಿ. ಖಂಡಿತವಾಗ್ಲೂ ಕೊಡುವಂಥ ವಿಶ್ವಾಸವನ್ನು ಇಟ್ಕೊಳ್ಳಿ. ನಿಮ್ಮ ನಾಯಕಿ ಯಾವತ್ತಿದ್ರೂ ಕೂಡ ನಿಮ್ಮ ನಾಯಕಿನೇ. ಒಂದು ಏನು ನಿಮ್ಮ ಪ್ರೀತಿ ವಿಶ್ವಾಸ ಬೆಂಬಲ ಇದೆ, ಖಂಡಿತವಾಗ್ಲೂ ನನಗೆ ಯಾವತ್ತೂ ಕೂಡ ಅದಕ್ಕೆ ಚಿರಋಣಿ. ಸಂಪೂರ್ಣವಾದಂಥ ಕಾಂಗ್ರೆಸ್ ಪಕ್ಷ ಇವತ್ತು ನನಗೆ ಬಾಗಲಕೋಟೆ ಜಿಲ್ಲೆಯ ಲೋಕಸಭಾ ಟಿಕೆಟ್ ನೀಡುವಂಥ ವಿಶ್ವಾಸ ಇದೆ. ನಾವೆಲ್ಲರೂ ಕೂಡ ವಿಶ್ವಾಸವನ್ನು ಇಟ್ಕೊಳ್ಳೋಣ ಅಂತ ಹೇಳೋದಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇದಿಷ್ಟು ಕೂಡ ನಾಗೇಂದ್ರ ಬಾಬು, ವೀಣಾ ಕಾಶಪ್ಪನವರ ಮಾತು. ಒಟ್ಟಾರೆಯಾಗಿ ಬೆಂಬಲಿಗರು ಬಂದು ನೇರವಾಗಿ ಇಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಇದು ನನ್ನ ಗಮನಕ್ಕೆ ಬಂದಿಲ್ಲ, ಹೀಗಾಗಿ ನಾನು ವಿಷಯವನ್ನು ಕುರಿತು ಈಗ ಮಾಹಿತಿ ತಿಳಿತಿದ್ದಂತೆ ನಾನು ಸ್ಥಳಕ್ಕೆ ಬಂದಿದ್ದೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಈಗಾಗಲೇ ಕಾಂಗ್ರೆಸ್ ನಾಯಕರನ್ನು ಕೂಡ ಸಂಪರ್ಕಿಸಿ ಈಗಾಗಲೇ ಅವರ ಹತ್ರ ಟಿಕೆಟ್ ಸಂಬಂಧಪಟ್ಟಂತೆ ಕೂಡ ಮಾತುಕತೆ ಆಗಿದೆ. ಜೊತೆಗೆ ಸಂಪೂರ್ಣವಾಗಿ ಟಿಕೆಟ್ ಸಿಗುವಂಥ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸ್ತಿದ್ದಾರೆ. ಆದರೆ ಬೆಂಬಲಿಗರು ಆತುರವಾಗಿ ಬಂದು ಇಲ್ಲಿ ಏನು ಪ್ರತಿಭಟನೆಯನ್ನು ನಡೆಸಿರ್ತಕ್ಕಂಥದ್ದು ಇಲ್ಲಿ ಮೇಲ್ನೋಟ ಕಂಡು ಬರ್ತಾ ಇರ್ತಕ್ಕಂಥದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು.